ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ 15ನೇ ವಿಡಿಯೋ ಇದು. ಈಗಾಗಲೇ 14 ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಓಕೆ ರೀ, ಇದೇ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತಾನೆ ಪ್ಲೇ ಲಿಸ್ಟ್ ಅದ. ಆ ಪ್ಲೇ ಲಿಸ್ಟ್ದಾಗ ಎಲ್ಲಾ ವಿಡಿಯೋಗಳು ಸಿಗುತ್ತವ. ಯಾರು ಹಿಂದಿನ ವಿಡಿಯೋಗಳು ನೋಡಿಲ್ಲೋ ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ಓಕೆ ರೀ, ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ಓಕೆ ರೀ, ಮುಂದೆ ನೀವು ರಿವಿಷನ್ ಮಾಡ್ಬೇಕಾದ್ರೆ ನೋಟ್ಸ್ ನಿಮಗೆ ಭಾಳ ಯೂಸ್ ಆಗ್ತದೆ. ಇನ್ ಕೇಸ್ ನೋಟ್ಸ್ ಮಾಡ್ಕೊಳಕ್ ಆಗಂಗಿಲ್ರಿ ಅಂತನ್ನೋರಿಗಾಗಿ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ಪ್ರಿಪೇರ್ ಮಾಡೀನಿ. ಓಕೆ ರೀ, ಆ ನೋಟ್ಸ್ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾಮಿನಲ್ ಅಮೌಂಟ್ ಪೇ ಮಾಡಿ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಂದ್ರೆ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಓಕೆ ರೀ, ಪ್ರಸ್ತುತ ವಿಡಿಯೋದೊಳಗ ದ್ವಾರ ಸಮುದ್ರದ ಹೊಯ್ಸಳರು ಚಾಪ್ಟರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂದಿನ 2 ವಿಡಿಯೋದೊಳಗ ಇದೇ ದ್ವಾರ ಸಮುದ್ರದ ಹೊಯ್ಸಳರು ಚಾಪ್ಟರ್ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಈ ಚಾಪ್ಟರ್ ಅನ್ನ ಈ ವಿಡಿಯೋದೊಳಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋದೊಂದಿಗೆ ಹೊಯ್ಸಳರು ಚಾಪ್ಟರ್ ಕಂಪ್ಲೀಟ್ ಆಗ್ತದ್ರಿ. ಓಕೆ ರೀ, ತಡ ಮಾಡ್ಲಾರ್ದಂಗ ನಾವು ಈ ಚಾಪ್ಟರ್ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಶಿಕ್ಷಣ ಮತ್ತು ಸಾಹಿತ್ಯ ಅಂದ್ರ ಶಿಕ್ಷಣ ಮತ್ತು ಸಾಹಿತ್ಯದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಕೊಡುಗೆಗಳೇನು ಅಂತ ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ ಮಾಹಿತಿ ನೋಡೋಣ ಸ್ನೇಹಿತರೆ. ಮಠಗಳ, ಘಟಿಕ ಸ್ಥಾನಗಳ, ಆಮೇಲೆ ಬ್ರಹ್ಮಪುರಿಗಳ ಶಿಕ್ಷಣದ ಕೇಂದ್ರಗಳಾಗಿದ್ದವ್ರಿ. ಅಂದ್ರ ಹೊಯ್ಸಳ ಸಾಮ್ರಾಜ್ಯದ ಕಾಲದಲ್ಲಿ ಈ ಮಠಗಳ, ಘಟಿಕ ಸ್ಥಾನ ಅಥವಾ ಘಟಿಕಾಲಯಗಳ, ಆಮೇಲೆ ಬ್ರಹ್ಮಪುರಿಗಳ ಶಿಕ್ಷಣದ ಕೇಂದ್ರಗಳಾಗಿದ್ದು. ಇದ್ರ ಮೇಲೆ ಪ್ರಶ್ನೆ ಆಗ್ಯದ ನೋಡ್ರಿ, ಹಿಂದಿನ ಎಕ್ಸಾಮ್ದೊಳಗ ಪ್ರಶ್ನೆ ಕೇಳ್ಯಾರ. ಓಕೆ ರೀ, ನೆಕ್ಸ್ಟ್ ಮೇಲುಕೋಟೆ, ಸಾಲಗಾಮೆ, ಅರಸೀಕೆರೆ ಇವು ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದು ರೀ. ಓಕೆ ರೀ, ಕನ್ನಡ ಪ್ರಮುಖ ಭಾಷೆಯಾಗಿತ್ತು. ಹೆಚ್ಚು ಸಾಹಿತ್ಯ ಕೃತಿಗಳ ಕನ್ನಡದಲ್ಲಿ ರಚನೆಯಾದವ್ರಿ. ಹೊಯ್ಸಳ ಸಾಮ್ರಾಜ್ಯದ ಅವಧಿಯೊಳಗ ಕನ್ನಡದಲ್ಲಿ ಸಾಹಿತ್ಯ ಬೆಳೆದಿರ್ತಕ್ಕಂಥದ್ದು. ಓಕೆ ರೀ, ವೇದಶಾಸ್ತ್ರ, ಕನ್ನಡ, ಸಂಸ್ಕೃತಗಳ ಅಧ್ಯಯನ ನಡೀತಾ ಇತ್ತು. ಯಾವ ಸಬ್ಜೆಕ್ಟ್ಗಳು ಓದಿಸ್ತಿದ್ರಿ? ವೇದಶಾಸ್ತ್ರ, ಕನ್ನಡ, ಸಂಸ್ಕೃತ ಸಬ್ಜೆಕ್ಟ್ ಅಥವಾ ವಿಷಯಗಳ ಅಧ್ಯಯನ ನಡೀತಾ ಇತ್ತು. ಆಸ್ಥಾನದ ಕವಿಗಳ ಅಲ್ದೇನೆ ಇತರರೂ ಕೂಡ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿದ್ದು ಈ ಸಾಮ್ರಾಜ್ಯದ ಅವಧಿಯಲ್ಲಿನ ಒಂದು ವಿಶಿಷ್ಟ ಸಂಗತಿ ಸ್ನೇಹಿತರೆ. ಆಸ್ಥಾನದ ಕವಿಗಳು ಮಾತ್ರ ಕೃತಿಗಳನ್ನ ರಚನೆ ಮಾಡ್ತಿರ್ಲಿಲ್ರಿ. ಆಸ್ಥಾನ ಕವಿಗಳ ಅಲ್ಲದೆ ಇತರರೂ ಕೂಡ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿದ್ರು. ಹರಿಹರ, ರಾಘವಾಂಕ ಮತ್ತು ಜನ್ನ ಈ ಕಾಲದ ಪ್ರಮುಖ ಕನ್ನಡದ ಕವಿಗಳ್ರಿ ಇವರು. ಹರಿಹರ, ರಾಘವಾಂಕ ಮತ್ತು ಜನ್ನ ಈ ಕಾಲದ ಅಂದ್ರೆ ಹೊಯ್ಸಳರ ಕಾಲದ ಪ್ರಮುಖ ಕನ್ನಡದ ಕವಿಗಳ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಮತ್ತು ಕವಿಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ನಯಸೇನ ಧರ್ಮಾಮೃತ ಅಂತನ್ನೋ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ರಾಘವಾಂಕ, ಈತ 1ನೇ ನರಸಿಂಹನ ಆಸ್ಥಾನದ ಕವಿಯಾಗಿದ್ದಾರೆ. ಈ ರಾಘವಾಂಕ 1ನೇ ನರಸಿಂಹನ ಆಸ್ಥಾನದ ಕವಿಯಾಗಿದ್ದ. ಈತ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತೆ, ಶರಭ ಚರಿತೆ, ವೀರಶೈವ ಚರಿತೆ, ಹರಿಹರನ ಮಹಾತ್ಮ ಇವಿಷ್ಟು ಕಾವ್ಯಗಳನ್ನ ಅಥವಾ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಓಕೆ ರೀ, ನೆಕ್ಸ್ಟ್ ಶಿಶುಮಯಾಣ, ಈತ ಅಂಜನಾ ಚರಿತ, ಆಮೇಲೆ ತ್ರಿಪುರಾಧನ 2 ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಜನ್ನ, ಈ ಜನ್ನ ಇಮ್ಮಡಿ ವೀರಬಲ್ಲಾಳನ ಆಸ್ಥಾನದ ಕವಿಯಾಗಿದ್ದಾರೆ. ಇಮ್ಮಡಿ ವೀರಬಲ್ಲಾಳ ಅಥವಾ 2ನೇ ವೀರಬಲ್ಲಾಳನ ಆಸ್ಥಾನದ ಕವಿಯಾಗಿದ್ದ. ಈತ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ನಾಗಚಂದ್ರ, ಈತ 1ನೇ ವೀರಬಲ್ಲಾಳನ ಆಸ್ಥಾನದ ಕವಿಯಾಗಿದ್ದಾರೆ. ಈ ನಾಗಚಂದ್ರ 1ನೇ ವೀರಬಲ್ಲಾಳನ ಆಸ್ಥಾನದ ಕವಿಯಾಗಿದ್ದ ಸ್ನೇಹಿತರೆ. ಈ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ, ಪಂಪರಾಮಾಯಣ ಮತ್ತು ಮಲ್ಲಿನಾಥ ಪುರಾಣ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿರುವಂತದ್ದು ಸ್ನೇಹಿತರೆ. ಈ 3 ಕೃತಿಗಳ ನಾಗಚಂದ್ರ ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕಂತಿ, ಈ ಕಂತಿ ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಸ್ನೇಹಿತರೆ. ಕನ್ನಡದ ಮೊಟ್ಟ ಮೊದಲ ಕವಯತ್ರಿ. ಇವರು ಕಂತಿ ಹಂಪನ ಸಮಸ್ಯೆತ್ತರಗಳು ಅಂತನ್ನೋ ಕೃತಿಯನ್ನ ರಚನೆ ಮಾಡಿರುವಂತದ್ದು. ಅಂದ್ರೆ ಈ ಕೃತಿ ರಚನೆ ಮಾಡಿದ್ರಿ ಇವರು. ನೆಕ್ಸ್ಟ್ ರಾಜಾದಿತ್ಯ, ಈತ ವಿಷ್ಣುವರ್ಧನನ ಆಸ್ಥಾನದ ಕವಿಯಾಗಿದ್ದಾರೆ. ಈ ರಾಜಾದಿತ್ಯ ವಿಷ್ಣುವರ್ಧನನ ಆಸ್ಥಾನದ ಕವಿಯಾಗಿದ್ದ. ಈತ
ವ್ಯವಹಾರ ಗಣಿತ, ಆಮೇಲೆ ಕ್ಷೇತ್ರ ಗಣಿತ, ಆಮೇಲೆ ಲೀಲಾವತಿ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿದನ್ರಿ. ನೆಕ್ಸ್ಟ್ ರುದ್ರಭಟ್ಟ. ರುದ್ರಭಟ್ಟ ಈತ ಮೊದಲ ಬ್ರಾಹ್ಮಣ ಸ್ಮಾರ್ತ ಕವಿರಿ. ಈತ ಮೊದಲ ಬ್ರಾಹ್ಮಣ ಕವಿ ಸ್ನೇಹಿತರೆ ಈ ರುದ್ರಭಟ್ಟ. ಈತ ಜಗನ್ನಾಥ ವಿಜಯ ಅಂತನ್ನೋ ಕೃತಿ ರಚನೆ ಮಾಡಿದ್ನು. ನೆಕ್ಸ್ಟ್ ನೇಮಿಚಂದ್ರ. ಈತ ಇಮ್ಮಡಿ ವೀರಬಲ್ಲಾಳನ ಆಸ್ಥಾನದ ಕವಿಯಾಗಿದ್ದರಿ. ಈ ನೇಮಿಚಂದ್ರ ಇಮ್ಮಡಿ ವೀರಬಲ್ಲಾಳನ ಆಸ್ಥಾನದ ಕವಿಯಾಗಿದ್ದ. ಈತ ಲೀಲಾವತಿ ಪ್ರಬಂಧ ಮತ್ತು ನೇಮಿನಾಥ ಪುರಾಣ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿದನ್ರಿ. ನೆಕ್ಸ್ಟ್ ಪಾಲ್ಕುರಿಕೆ ಸೋಮನಾಥ. ಈತ ಶೀಲ ಸಂಪಾದನೆ, ಸಹಸ್ರಗಾನನಾಮ, ಪಂಚರತ್ನ, ಬಸವರಗಳೆ, ಬಸವಾರಾಧ್ಯರಗಳೆ ಮತ್ತು ಸದ್ಗುರು ರಗಳೆ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿದನ್ರಿ. ನೆಕ್ಸ್ಟ್ ಅಗ್ಗಳ, ಚಂದ್ರಪ್ರಭ ಅಂತನ್ನೋ ಕೃತಿ ರಚನೆ ಮಾಡಿದನು. ನೆಕ್ಸ್ಟ್ ಸುಜನೋತ್ತಮ, ಶಾಸ್ತ್ರಸಾರ ಮತ್ತು ಧರ್ಮ ಪರೀಕ್ಷೆ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿದನು. ನೆಕ್ಸ್ಟ್ ಕೆರೆಯ ಪದ್ಮರಸ. ಈ ಕೆರೆಯ ಪದ್ಮರಸ 1ನೇ ನರಸಿಂಹನ ಆಸ್ಥಾನದ ಕವಿಯಾಗಿದ್ದರಿ. ಈ ಕೆರೆಯ ಪದ್ಮರಸ 1ನೇ ನರಸಿಂಹನ ಆಸ್ಥಾನದ ಕವಿಯಾಗಿದ್ದ. ಈತ ದೀಕ್ಷಾಬೋಧಿ ಅಂತನ್ನೋ ಕೃತಿಯನ್ನ ರಚನೆ ಮಾಡಿದನ್ರಿ. ನೆಕ್ಸ್ಟ್ ದೇವಕವಿ. ಈತ ಕುಸುಮವಲ್ಲಿ ಅಂತನ್ನೋ ಕೃತಿಯನ್ನ, ನೆಕ್ಸ್ಟ್ ಕವಿಕಾಮ, ಶೃಂಗಾರ ರತ್ನಾಕರ ಅಂತನ್ನೋ ಕೃತಿಯನ್ನ, ನೆಕ್ಸ್ಟ್ ಕೇಶಿರಾಜ, ಶಬ್ದಮಣಿ ದರ್ಪಣ, ಜೋಲಚಾಲರ ಚರಿತಂ, ಶ್ರೀಚರಿತಮಾಲೆ, ಸುಬ್ರಧಹರಣ, ಪ್ರಬೋಧ ಚಂದ್ರ, ಕಿರಾತಂ ಅಂತನ್ನೋ ಕೃತಿಗಳನ್ನ ಈ ರೀತಿ ರಚನೆ ಮಾಡಿರ್ತಕ್ಕಂಥದ್ದು. ಓಕೆ ರೀ. ಕೇಶಿರಾಜ ರಚನೆ ಮಾಡಿರ್ತಕ್ಕಂಥ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಈತ ಶ್ರೀಚರಿತಮಾಲೆ ಅಂತನ್ನೋ ಕೃತಿಯನ್ನ, ಆಮೇಲೆ ಸುಭದ್ರಹರಣ, ಆಮೇಲೆ ಪ್ರಬೋಧ ಚಂದ್ರ, ಕಿರಾತಂ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿದ್ನು ಅಂತ ಇತಿಹಾಸಕಾರರು ಹೇಳ್ತಾರ. ಆದ್ರೆ ಅದರ ಆ ಕೃತಿಗಳ ಹಸ್ತಪ್ರತಿಗಳ ದೊರಕಿಲ್ಲ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಮಹಾಬಲ ಕವಿ ನೇಮಿನಾಥ ಪುರಾಣ, ಕುಮುದೆಂದು ರಾಮಾಯಣ, ಕುಮಾರ ಪದ್ಮರಸ, ಸನಂದ ಚರಿತೆ, ರಟ್ಟ ಕವಿ, ರಟ್ಟ ಸೂತ್ರ, ನಟರಾಜ, ಅಮರಕೋಶ ವ್ಯಾಖ್ಯಾನ, ನಾಗರಾಜ, ಪುಣ್ಯರ್ಸವ, ಹರಿಹರ, ಗಿರಿಜಾ ಕಲ್ಯಾಣ, ಪಂಪಶತಕ, ಶಿವಾಕ್ಷರಮಾಲೆ ಕವಿಗಳು ಈ ರೀತಿಯ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಯಾವ್ಯಾವ ಕವಿ ಯಾವ್ಯಾವ ಕೃತಿ ರಚನೆ ಮಾಡಿದನಂತ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಇದಿಷ್ಟು ಕನ್ನಡ ಸಾಹಿತ್ಯದ ಕುರಿತು ಮಾಹಿತಿ ಆಗಿತ್ತು. ನೆಕ್ಸ್ಟ್ ಸಂಸ್ಕೃತದ ಸಾಹಿತ್ಯದ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. ರಾಮಾನುಜಾಚಾರ್ಯ ಬ್ರಹ್ಮಸೂತ್ರ, ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ದೀಪಿಕೆ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿದ್ರಿ. ನೆಕ್ಸ್ಟ್ ಮಧ್ವಾಚಾರ್ಯ ದ್ವಾದಶ ಸ್ತೋತ್ರ, ಗೀತ ಭಾಷ್ಯ, ಗೀತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಮಾಯವಾದ ಖಂಡನ, ವಿಷ್ಣು ತತ್ವ ನಿರ್ಣಯ ಇವಿಷ್ಟು ಕೃತಿಗಳನ್ನ ಮಧ್ವಾಚಾರ್ಯರು ರಚನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ವಿದ್ಯಾತೀರ್ಥ ರುದ್ರ ಪ್ರಶ್ನಾ ಭಾಷ್ಯ ಅಂತನ್ನೋ ಕೃತಿಯನ್ನ ರಚನೆ ಮಾಡಿದ್ರು. ನೆಕ್ಸ್ಟ್ ನಾರಾಯಣ ಪಂಡಿತ ಮಧ್ವ ವಿಜಯ, ಮಣಮಂಜರಿ ಮತ್ತು ಪಾರಿಜಾತ ಹರಣ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿದ್ರು. ನೆಕ್ಸ್ಟ್ ರಾಮಚಂದ್ರ ಮಲಧಾರಿ ಗುರು ಪಂಚಸ್ಕೃತಿ ಅಂತನ್ನೋ ಕೃತಿಯನ್ನ ರಚನೆ ಮಾಡಿದ್ರು. ನೆಕ್ಸ್ಟ್ ತ್ರಿವಿಕ್ರಮ ಉಷಾಹರಣ ಅಂತನ್ನೋ ಕೃತಿಯನ್ನ ರಚನೆ ಮಾಡಿದ್ರು. ಇದಿಷ್ಟು ಸಂಸ್ಕೃತ ಸಾಹಿತ್ಯದ ಕುರಿತು ಮಾಹಿತಿಯಾಗಿತ್ತು. ಹೊಯ್ಸಳರ ಕಾಲದಲ್ಲಿ ಬ್ರಾಹ್ಮಣ ಕವಿಗಳ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಸ್ನೇಹಿತರೆ. ಓಕೆ ರೀ. ನೋಡ್ರಿ, ಆಸ್ಥಾನದ ಕವಿಗಳ ಸಾಹಿತ್ಯ ರಚನೆ ಮಾಡಿದ್ದು ಅಥವಾ ಕೃತಿಗಳನ್ನ ರಚನೆ ಮಾಡಿದ್ದು ಎರಡು ವಿಶೇಷತೆ ಏನಲ್ರಿ. ಆದರೆ ಬ್ರಾಹ್ಮಣ ಕವಿಗಳ ಸಾಹಿತ್ಯ ರಚನೆ ಮಾಡಿದ್ದು ಅಥವಾ ಕೃತಿ ರಚನೆ ಮಾಡಿರ್ತಕ್ಕಂಥದ್ದು ವಿಶೇಷ ಇರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಗದ್ಯಾಕರ್ಣಾಮೃತ ಅಂತನ್ನೋ ಸಂಸ್ಕೃತ ಕೃತಿಯನ್ನ 2ನೇ ವಿದ್ಯಾ ಚಕ್ರವರ್ತಿ ಎಂಬುವರು ರಚನೆ ಮಾಡಿರ್ತಕ್ಕಂಥದ್ದು. ಇದ್ರ ಮೇಲೆ ಬಹಳ ಪ್ರಶ್ನೆ ಕೇಳ್ಯಾರಿ. ಗದ್ಯಾಕರ್ಣಾಮೃತ ಅಂತನ್ನೋ ಸಂಸ್ಕೃತ ಕೃತಿಯನ್ನ 2ನೇ ವಿದ್ಯಾ ಚಕ್ರವರ್ತಿಯವರು ರಚನೆ ಮಾಡಿರ್ತಕ್ಕಂಥದ್ದು. ಈ ಕೃತಿ 13ನೇ ಶತಮಾನದ ಹೊಯ್ಸಳರ ರಾಜ 2ನೇ ನರಸಿಂಹ ಮತ್ತು ಪಾಂಡ್ಯರ ಸಂಬಂಧಗಳ ಬಗ್ಗೆ ಮಾಹಿತಿ ನೀಡುತ್ತದ್ರಿ. ಈ ಗದ್ಯಾಕರ್ಣಾಮೃತ ಕೃತಿ ಹೊಯ್ಸಳರ ಅರಸ 2ನೇ ನರಸಿಂಹ ಮತ್ತು ಪಾಂಡ್ಯರ ಸಂಬಂಧಗಳ ಬಗ್ಗೆ ಮಾಹಿತಿ ನೀಡುತ್ತದ. ಓಕೆ ರೀ. ಇದು ಆ ಕಾಲಘಟ್ಟದ ಇತಿಹಾಸವನ್ನ ತಿಳಿದುಕೊಳ್ಳಕ ನೆರವಾಗುವಂತ ಕೃತಿ. ಅಂದ್ರ
ಈ ಗದ್ಯ ಕರ್ಣಾಮೃತ ಕೃತಿ ಏನದಲ್ರಿ, ಇದು 13ನೇ ಶತಮಾನದ ಇತಿಹಾಸವನ್ನ ತಿಳಿಸುವಂತ ಒಂದು ಕೃತಿ ಸ್ನೇಹಿತರೆ. ಇದಿಷ್ಟು ಶಿಕ್ಷಣ ಮತ್ತು ಸಾಹಿತ್ಯದ ಕುರಿತು ಮಾಹಿತಿ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂಗೆ ಹಿಂದಿನ ಎಕ್ಸಾಮ್ದೊಳಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನ ಕರೆಯುತ್ತಿದ್ದುದು ಅಂದ್ರೆ ಏನಂತ ಕರಿತಾ ಇದ್ರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ಘಟಿಕಾಲಯಗಳು ಅಂತ ಕರಿತಾ ಇದ್ರು. ವಿಹಾರಗಳಂದ್ರೇನು, ಚೈತ್ಯಗಳಂದ್ರೇನು, ಅಗ್ರಹಾರಗಳಂದ್ರೇನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನೋಡ್ರಿ, ಘಟಿಕಾಲಯಗಳು ಅಂತಂದ್ರೆ ಏನ್ರಿ? ಘಟಿಕಾಲಯಗಳು ಅಂತಂದ್ರೆ ಒಂದು ರೀತಿಯ ಶಿಕ್ಷಣ ಕೇಂದ್ರ ಸ್ನೇಹಿತರೆ. ಘಟಿಕಾಲಯ ಅಂತಂದ್ರೆ ಒಂದು ರೀತಿಯ ಶಿಕ್ಷಣ ಕೇಂದ್ರಗಳಾಗಿದ್ದು ಇವು. ಈ ಘಟಿಕಾಲಯಗಳ ಧಾರ್ಮಿಕ ಕಲಿಕೆಗೆ ಪ್ರಸಿದ್ಧವಾಗಿದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇನ್ನು ವಿಹಾರಗಳು, ಇವು ಬೌದ್ಧ ಭಿಕ್ಷುಗಳ ನಿವಾಸ ಸ್ನೇಹಿತರೆ. ಬೌದ್ಧ ಭಿಕ್ಷುಗಳ ಅಥವಾ ಬೌದ್ಧ ಸನ್ಯಾಸಿಗಳ ವಾಸ ಮಾಡುವಂತ ಒಂದು ಸ್ಥಳಕ್ಕೆ ನಾವು ವಿಹಾರಗಳು ಅಂತ ಕರಿತೀವಿ. ಓಕೆ ರೀ. ನೆಕ್ಸ್ಟ್ ಚೈತ್ಯಗಳ, ಬೌದ್ಧರ ಪ್ರಾರ್ಥನಾ ಮಂದಿರಕ್ಕೆ ಚೈತ್ಯಗಳು ಅಂತ ಕರೀತಾರ. ಬೌದ್ಧರ ಪ್ರಾರ್ಥನಾ ಮಂದಿರಕ್ಕೆ ಚೈತ್ಯಗಳು ಅಂತ ಕರೀತಾರ. ನೆಕ್ಸ್ಟ್ ಅಗ್ರಹಾರಗಳು. ಅಗ್ರಹಾರಗಳಂದ್ರೇನ್ರಿ? ಬ್ರಾಹ್ಮಣರು ತಮ್ಮ ದೇವಾಲಯಗಳನ್ನ ನಿರ್ವಹಿಸುವ ಮತ್ತು ಅವರ ಕುಟುಂಬಗಳನ್ನ ಪೋಷಿಸುವ ಸ್ಥಳಕ್ಕೆ ನಾವು ಅಗ್ರಹಾರಗಳು ಅಂತ ಕರಿತೀವಿ ಸ್ನೇಹಿತರೆ. ನಾರ್ಮಲ್ ಇದಕ್ಕೆ ಬ್ರಾಹ್ಮಣರು ವಾಸ ಮಾಡುವಂತ ಸ್ಥಳಗಳಿಗೆ ಅಗ್ರಹಾರಗಳು ಅಂತ ಕರಿತೀವಿ. ನೆಕ್ಸ್ಟ್ 34ನೇ ಪ್ರಶ್ನೆ, ಶಬ್ದಮಣಿ ದರ್ಪಣ ಎಂಬ ವ್ಯಾಕರಣ ಕೃತಿಯನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ, ಕೇಶಿರಾಜ. ಶಬ್ದಮಣಿ ದರ್ಪಣ ಅಂತನೋ ವ್ಯಾಕರಣ ಕೃತಿಯನ್ನ ರಚಿಸಿದವರು ಕೇಶಿರಾಜ ಸ್ನೇಹಿತರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ರುದ್ರಭಟ್ಟನು ರಚಿಸಿದ ಕೃತಿಯ ಹೆಸರೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ರುದ್ರಭಟ್ಟ ಜಗನ್ನಾಥ ವಿಜಯ ಅಂತನ್ನೋ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 36ನೇ ಪ್ರಶ್ನೆ, ಯಶೋಧರ ಚರಿತೆ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ, ಜನ್ನ. ಯಶೋಧರ ಚರಿತೆ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥ ಕವಿ ಜನ್ನ ಸ್ನೇಹಿತರೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಹೊಯ್ಸಳರ ಆಸ್ಥಾನದಲ್ಲಿ ರಚಿತವಾದ ಗದ್ಯ ಕರ್ಣಾಮೃತ ಎಂಬ ಸಂಸ್ಕೃತ ಗ್ರಂಥವು ಯಾವ ಪ್ರಕಾರಕ್ಕೆ ಸೇರಿದೆ? ಅಂದ್ರೆ ಈ ಕೃತಿ ಏನು ಮಾಹಿತಿ ನೀಡ್ತದ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಏನ್ ಛಂದಸ್ಸಿನ ಬಗ್ಗೆ ಈ ಕೃತಿ ಇರ್ತಕ್ಕಂಥದ್ದು, ಅಥವಾ ಕಾವ್ಯ ಮೀಮಾಂಸನೋ, ಅಥವಾ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿ ನೀಡ್ತದೋ, ಅಥವಾ ಚರಿತ್ರೆಯ ಬಗ್ಗೆ ಮಾಹಿತಿ ನೀಡ್ತದೋ? ಈ ಕೃತಿ ಯಾವ ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು ಸ್ನೇಹಿತರೆ? ಇತಿಹಾಸವನ್ನ ತಿಳಿಸುವಂತ ಕೃತಿ ಸ್ನೇಹಿತರೆ. ಹೊಯ್ಸಳರ ಅರಸ ಇಮ್ಮಡಿ ನರಸಿಂಹ ಮತ್ತು ಪಾಂಡ್ಯರ ನಡುವಿನ ಸಂಬಂಧಗಳ ಕುರಿತು ಮಾಹಿತಿ ನೀಡುತ್ತದ್ರಿ. ಆಮೇಲೆ 13ನೇ ಶತಮಾನ ಕಾಲಘಟ್ಟದ ಇತಿಹಾಸದ ಬಗ್ಗೆ ಮಾಹಿತಿ ನೀಡುತ್ತದೆ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ಚರಿತ್ರೆ. ಚರಿತ್ರೆ ಅಂತಂದ್ರೆ ಇತಿಹಾಸದ ಬಗ್ಗೆ ಮಾಹಿತಿ ನೀಡುವಂತ ಒಂದು ಕೃತಿ ಇದು. ನೆಕ್ಸ್ಟ್ 38ನೇ ಪ್ರಶ್ನೆ, ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಬಹುಮುಖ್ಯವಾದ ಆಕಾರ ಸಾಮಗ್ರಿಯಾಗಿದೆ. ಅಂದ್ರೆ ಮೂಲ ಸಾಮಗ್ರಿಯಾಗಿದೆ. ಆಕಾರ ಅಂತಂದ್ರೆ ಮೂಲ ಸಾಮಗ್ರಿ, ಆಕಾರ ಅಂದ್ರೆ ಮೂಲ. ಅಂದ್ರೆ ಈ ಗದ್ಯ ಕರ್ಣಾಮೃತ ಅಂತ ಅನ್ನೋ ಕೃತಿ ಯಾವ ಅಧ್ಯಯನಕ್ಕೆ ಬಹುಮುಖ್ಯವಾದ ಮೂಲ ಸಾಮಗ್ರಿಯಾಗಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆಪ್ಷನ್ ಎ ಸರಿಯಾದ ಉತ್ತರ ರೀ. ತರುವಾಯದ ವರ್ಷಗಳಲ್ಲಿ ಹೊಯ್ಸಳ ಪಾಂಡ್ಯ ಸಂಬಂಧಗಳನ್ನ ತಿಳಿಸ್ತದ್ರಿ. ಇದು ಹೊಯ್ಸಳ ಪಾಂಡ್ಯ ಸಂಬಂಧಗಳ ಅಧ್ಯಯನಕ್ಕೆ ಬಹುಮುಖ್ಯವಾದ ಮೂಲ ಸಾಮಗ್ರಿ ಆಗಿರತಕ್ಕಂಥದ್ದು. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪಕ್ಕ ಈ ಹೊಯ್ಸಳರ ಕೊಡುಗೆಗಳೇನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇವರ ಕಾಲವನ್ನ ಅಂದ್ರೆ ಹೊಯ್ಸಳರ ಕಾಲವನ್ನ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೆಯಲಾಗ್ತದ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಹೊಯ್ಸಳರ ಕಾಲವನ್ನ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೆಯಲಾಗ್ತದ. ಓಕೆ ರೀ. ಇವರ ವಾಸ್ತುಶಿಲ್ಪವು ಅಂದ್ರ ದೇವಸ್ಥಾನಗಳು ಕಟ್ಟಿರ್ತಕ್ಕಂಥ ಶೈಲಿ ವೇಸರ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣವಾಗಿರ್ತಕ್ಕಂಥ ಹೊಯ್ಸಳ ಶೈಲಿಯಲ್ಲಿ ಇರುವಂತದ್ದು ಸ್ನೇಹಿತರೆ. ಇವರು ದೇವಸ್ಥಾನಗಳು ಯಾವ ರೀತಿ ರಚನೆ ಮಾಡಿದ್ರು ಅಥವಾ ನಿರ್ಮಾಣ ಮಾಡಿದ್ರು ಅಂತಂದ್ರೆ ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿ ಎರಡು ಮಿಕ್ಸ್ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಹೊಯ್ಸಳ ಶೈಲಿಯೊಳಗ
ದೇವಸ್ಥಾನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಬಳಪದ ಮೃದುಕಲ್ಲಿನಿಂದ ಹೊಯ್ಸಳರು ಅಸಂಖ್ಯಾತ ಮೂರ್ತಿ ಶಿಲ್ಪಗಳನ್ನ ರಚನೆ ಮಾಡಿದ್ರು. ಮೂರ್ತಿ ಶಿಲ್ಪಗಳನ್ನ ರಚನೆ ಮಾಡಬೇಕಾಗಿತ್ತು ಅಂದ್ರೆ ಈ ಹೊಯ್ಸಳರು ಬಳಪದ ಮೃದು ಕಲ್ಲನ್ನ ಬಳಕೆ ಮಾಡ್ತಿದ್ರು ಸ್ನೇಹಿತರೆ. ಈ ಬಳಪದ ಮೃದು ಕಲ್ಲಿನಿಂದ ಹೊಯ್ಸಳರು ಅಸಂಖ್ಯಾತ ಮೂರ್ತಿ ಶಿಲ್ಪಗಳನ್ನ ರಚನೆ ಮಾಡಿದ್ರು. ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳ ಬಗ್ಗೆ ನೋಡೋದಾದ್ರು, ಹೊಯ್ಸಳರು ತಮ್ಮದೇ ಆಗಿರ್ತಕ್ಕಂಥ ಹೊಯ್ಸಳ ಶೈಲಿಯಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಿದ್ರು ಸ್ನೇಹಿತರೆ. ಆ ಶೈಲಿಯ ಲಕ್ಷಣಗಳ ಬಗ್ಗೆ ನೋಡೋದಾದ್ರೆ, ಮೊದಲನೇದು ಹೊಯ್ಸಳ ದೇವಾಲಯಗಳ ತಳ ವಿನ್ಯಾಸ ನಕ್ಷತ್ರಾಕಾರವಾಗಿರುತ್ತದೆ. ನೋಡ್ರಿ, ಇಲ್ಲೇ ಐತಿ ನೋಡ್ರಿ, ಈ ದೇವಾಲಯಗಳ ತಳ ವಿನ್ಯಾಸ ಬೇಸ್ಮೆಂಟ್ ಹೆಂಗದ ನಕ್ಷತ್ರಾಕಾರದಾಗ ಐತಿ ನೋಡ್ರಿ, ಈ ರೀತಿ ನಕ್ಷತ್ರಾಕಾರದಾಗ. ಇದನ್ನ ಗಮನಿಸ್ರಿ. ಪ್ರತಿಯೊಂದು ದೇವಾಲಯಗಳ ತಳ ವಿನ್ಯಾಸ ಅಂದ್ರೆ ಬೇಸ್ಮೆಂಟ್ ಏನ ಕರಿತೀವಲ್ಲ ನಾವು, ಬೇಸ್ಮೆಂಟ್ ನಕ್ಷತ್ರಾಕಾರದಲ್ಲಿ ಇರುವಂತದ್ದು ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ರಿ, ಇಮೇಜ್ ಗಮನಿಸ್ರಿ. ಓಕೆ, ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ ಇದು ನೋಡ್ರಿ. ಇದ್ರದ್ದು ಹೈಟ್ ಎಷ್ಟೈತಿ? ಸುಮಾರು 4 ಅಡಿ ಇರುವಂತದ್ದು ಸ್ನೇಹಿತರೆ, ನಕ್ಷತ್ರಾಕಾರದ ಜಗತಿ ಇರುವಂತದ್ದು. ನೆಕ್ಸ್ಟ್ ನೋಡ್ರಿ, ಗೋಡೆಗಳ ಮೇಲೆ ವೈವಿಧ್ಯಮಯವಾದ ಸೂಕ್ಷ್ಮ ಅಲಂಕಾರ ಕೆತ್ತನೆಗಳಿರುವಂತದ್ದು. ಇಲ್ಲೆಲ್ಲ ಅಬ್ಸರ್ವ್ ಮಾಡ್ರಿ ಯಾವ ರೀತಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಪ್ರತಿಯೊಂದು ದೇವಸ್ಥಾನದ ಗೋಡೆಗಳ ಮೇಲೆ ವೈವಿಧ್ಯಮಯವಾದ ಸೂಕ್ಷ್ಮ ಅಲಂಕಾರಿಕ ಕೆತ್ತನೆಗಳಿರ್ತಿದ್ವು ಸ್ನೇಹಿತರೆ. ಪ್ಲೇನ್ ಗಾಡಿ ಇರ್ತಿರ್ಲಿಲ್ರಿ, ಆ ಗೋಡೆಯ ಮೇಲೆ ಏನಾದ್ರೂ ಕೆತ್ತನೆಗಳು ಇರ್ತಿದ್ವು ಸ್ನೇಹಿತರೆ, ಅಲಂಕಾರಿಕ ಕೆತ್ತನೆಗಳು ಇರ್ತಿದ್ವು. ಇದು 3ನೇ ಲಕ್ಷಣ. ನೆಕ್ಸ್ಟ್ 4ನೆಯ ಲಕ್ಷಣ, ಪ್ರದಕ್ಷಿಣೆ ಪಥ ದೇವಾಲಯದ ಹೊರಭಾಗದಲ್ಲಿ ಇರ್ತಿತ್ತು. ಇದು ದೇವಾಲಯ ಸ್ನೇಹಿತರೆ, ಇದು ದೇವಾಲಯ. ಇದ್ರ ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡಬಹುದು. ಆ ದೇವಾಲಯದ ಒಳಗಡೆನೆ ಪ್ರದಕ್ಷಿಣ ಪಥ ಇರ್ತಿರ್ಲಿಲ್ರಿ. ಇದು 4ನೆಯ ಲಕ್ಷಣ. ನೆಕ್ಸ್ಟ್ 5ನೇದು, ಪ್ರವೇಶ ದ್ವಾರಗಳಲ್ಲಿ ಸೂಕ್ಷ್ಮ ಕೆತ್ತನೆಗಳಿರ್ತಿದ್ವು. ಈಗ ಪ್ರವೇಶ ಅಂತಂದ್ರೆ ಹಂಗ ಇಲ್ಲೊಂದು ಹಿಂಗ ಇರ್ತದೆ, ಇದೊಂದು 2 ಇದು ಇರ್ತಿತ್ತು ಇಲ್ಲಿ ಗೋಡೆಗಳ. ನೆಕ್ಸ್ಟ್ ಇಲ್ಲಿ ಶಿಖರ ಇರ್ತಿತ್ತು, ಇದು ಪ್ರವೇಶ ದ್ವಾರ. ಇಲ್ಲಿ ಕಂಬಗಳ ಏನ್ ಇರ್ತಿದ್ವಲ್ರಿ, ಇಲ್ಲ ಎಲ್ಲ ಗೋಡೆಗಳಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಕೆತ್ತನೆಗಳಿರ್ತಿದ್ವು. ಯಾವ ರೀತಿ ಇಲ್ಲಿ ಕೆತ್ತನೆಗಳು ಮಾಡಿದ್ರೆ ಅದೇ ರೀತಿ ಪ್ರವೇಶ ದ್ವಾರಕ್ಕೂ ಕೂಡ ಸೂಕ್ಷ್ಮ ಕೆತ್ತನೆಗಳಿರ್ತಿದ್ವು ಸ್ನೇಹಿತರೆ. ಓಕೆ, 5ನೇದು. ನೆಕ್ಸ್ಟ್ 6ನೇದು, ದುಂಡನೆಯ ಹೊಳಪಿನ ಕಂಬಗಳ ಸ್ನೇಹಿತರೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕಂಬಗಳು ನೋಡ್ರಿ ಯಾವ ರೀತಿ ಅದಾವ. ಇವು ಕಂಬಗಳು ಯಾವ ರೀತಿ ಅದಾವ್ರಿ? ಕಂಬಗಳು ರೌಂಡ್ ಅದಾವಿಲ್ರಿ, ರೌಂಡ್ ಅದಾವ. ಆಮೇಲೆ ಈ ಕಂಬಗಳ ಸ್ಪೆಷಲಿ ನೀವು ಅಬ್ಸರ್ವ್ ಮಾಡ್ರಿ, ಹೊಳಿಲಾಕತ್ತಾವ. ಈ ರೀತಿ ದುಂಡನೆಯ ಹೊಳಪಿನ ಕಂಬಗಳ ಪ್ರತಿಯೊಂದು ದೇವಾಲಯದ ನಿರ್ಮಾಣಕ್ಕೆ ಬಳಕೆ ಮಾಡ್ತಿದ್ರು ಸ್ನೇಹಿತರೆ. ನೋಡ್ರಿ, ಇದಿಷ್ಟು ನೋಡ್ರಿ, ಇದಿಷ್ಟು ಗಮನಿಸ್ರಿ ನೀವು. ಓಕೆ, ಇದು ಒಂದು ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣ ಸ್ನೇಹಿತರೆ. ನೆಕ್ಸ್ಟ್, ಗುಮ್ಮಟಾಕಾರದ ಭುವನೇಶ್ವರಿಗಳಿರುತ್ತವೆ. ಇಲ್ಲಿ ನೋಡ್ರಿ, ಭುವನೇಶ್ವರಿಗಳು ಈ ರೀತಿ ಕೆತ್ತನೆ ಮಾಡ್ತಿದ್ರು ಸ್ನೇಹಿತರೆ. ಓಕೆ, ನೆಕ್ಸ್ಟ್, ಸಾಮಾನ್ಯವಾಗಿ ಮುಖಮಂಟಪಗಳಿರುವುದಿಲ್ಲ. ಸಾಮಾನ್ಯವಾಗಿ ಮುಖಮಂಟಪಗಳು ಇರೋಂಗಿಲ್ಲ ಸ್ನೇಹಿತರೆ. ಈ ದೇವಸ್ಥಾನಗಳಿಗೆ ನೋಡ್ರಿ, ಮುಖಮಂಟಪ ಅಂತಂದ್ರೆ ಇದು ಗರ್ಭಗುಡಿ. ಇದು ಗರ್ಭಗುಡಿ. ಇದ್ರ ಮುಂದೆ ಒಂದು ಸುಖನಾಸಿ ಅಂತ ಇರ್ತಿತ್ತು. ಸುಖನಾಸಿಯ ಮುಂದ ಇಲ್ಲಿ ಮುಖಮಂಟಪ ಅಂತ ಇರ್ತಿತ್ತು. ಇಲ್ಲಿ ಡಿಫ್ರೆನ್ಸ್ ಏನ್ ನೋಡ್ರಿ, ಇವಾಗ ನಾರ್ಮಲಿ ನೀವು ಯಾವ್ದಾದ್ರು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿದ್ರಿ ಅಂತ ತಿಳ್ಕೊಳ್ರಿ, VIP ಟಿಕೆಟ್ ಅಂತ ತಗೊಳ್ತಾರ. ಅಂದ್ರೆ ಅವರಿಗೆ ದೌಡ ದೇವರ ದರ್ಶನ ಆಗ್ತದ. ದೇವರ ದರ್ಶನಕ್ಕೆ ಅವರಿಗೆ ದೌಡ ಪಾಳಿ ಬರ್ತದ. ಅವರನ್ನ VIP ಟಿಕೆಟ್ ತೊಂದ್ರನ್ನ ಇಲ್ಲಿ ನಿಲ್ಲಿಸ್ತಾರ ಸ್ನೇಹಿತರೆ, ಇಲ್ಲಿ ನಿಲ್ಲಿಸಂಗಿಲ್ಲ. ಇದಕ್ಕೆ ನಾವೇನಂತೀವಿ? ಸುಖನಾಸಿ ಅಂತ ಕರಿತೀವಿ. ಸುಖನಾಸಿ ಅಂತ ಕರಿತೀವಿ. ಓಕೆ, ಈ ದೇವರ ಮೂರ್ತಿ ಆದ ತಕ್ಷಣ ಒಂದು ಸಣ್ಣದ ಸ್ಪೇಸ್ ಇರ್ತದೆ, ಒಂದು 4 ಜನ ನಿಲ್ಲಬಹುದು. ಈ ರೀತಿ ಇರ್ತದೆ ಸುಖನಾಸಿ. ನಾವು ಜನರಲ್ ಟಿಕೆಟ್ ತಗೊಳ್ಳೋರು, VIP ಟಿಕೆಟ್ ತಗೊಳಂಗಿಲ್ರಿ. ಎಷ್ಟೊತ್ತರ ಆಗ್ಲಿ ಪಾಳಿ ಬರ್ಲಿ ನಮಗ ನಡೀತದ ಅಂತ ಅನ್ನೋರು ಇಲ್ಲಿ ನಿಲ್ಲಿಸ್ತಾರೆ. ಅವ್ರಿಗೆ ಇಲ್ಲಿ ನಿಲ್ಲಿಸಂಗಿಲ್ಲ, ಇಲ್ಲಿ ನಿಲ್ಲಿಸ್ತಾರ. ಇದು ಮುಖ ಮಂಟಪ ಅಂತ ಕರೀತಾರೆ ಸ್ನೇಹಿತರೆ, ಮುಖ ಮಂಟಪ ಅಂತ ಕರೀತಾರ. ಈ ಹೊಯ್ಸಳರು ರಚನೆ ಮಾಡಿರ್ತಕ್ಕಂಥ ದೇವಾಲಯಗಳಲ್ಲಿ ಈ ಮುಖ ಮಂಟಪ ಇರಂಗಿಲ್ಲ ಸ್ನೇಹಿತರೆ. ಓಕೆ, ಇದೊಂದು ಪ್ರಮುಖ ಲಕ್ಷಣ. ನೆಕ್ಸ್ಟ್, ವಿಶಾಲವಾದ ನವರಂಗ. ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ. ನೋಡ್ರಿ, ವಿಶಾಲವಾದ ನವರಂಗ ಅಂತಂದ್ರೆ ಇದು ಗೋಪುರ, ಎಂಟ್ರನ್ಸ್ ಗೇಟ್. ಎಂಟ್ರನ್ಸ್ ಗೇಟ್ ಆದ್ಮೇಲೆ ಡೈರೆಕ್ಟ್ನೇ ನಿಮಗ ಮೂರ್ತಿ ಕಾಣ್ತದೇನ? ಮೂರ್ತಿ ಕಾಣಂಗಿಲ್ಲ. ಇಲ್ಲಿ ವಿಶಾಲವಾದ ಫುಲ್ ಸ್ಪೇಸ್ ಇರ್ತಿತ್ತು. ಈ ಸ್ಪೇಸ್ ಆದ್ಮೇಲೆ ಈ ರೀತಿ ದೇವಸ್ಥಾನ ಕಟ್ಟಿರ್ತಿದ್ರು. ಇದಕ್ಕೆ ಏನು ವಿಶಾಲವಾದ ಜಾಗ ಬಿಟ್ಟಿರ್ತಾರಲ್ರಿ, ಇದಕ್ಕೆ ನವರಂಗ ಅಂತ ಕರೀತಾರ. ನವರಂಗ ಅಂತ ಕರೀತಾರೆ ಸ್ನೇಹಿತರೆ. ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ನವರಂಗಗಳ ಅಂದ್ರೆ ಈ ರೀತಿಯ ಸ್ಪೇಸ್
ಹೊಯ್ಸಳರು ರಚನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಬಿಟ್ಟಿರ್ತಿದ್ರು ಸ್ನೇಹಿತರೆ. ಇದು ಒಂದು ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣ. ನೆಕ್ಸ್ಟ್, ಪಿರಾಮಿಡ್ಡಿನ ಆಕಾರದಲ್ಲಿರುವ ಶಿಖರ ಗಮನಿಸ್ರಿ ಸ್ನೇಹಿತರೆ. ಈ ಶಿಖರ ನೋಡ್ರಿ ಯಾವ ರೀತಿ ಆದ್ರಿ, ಪಿರಾಮಿಡ್ಡಿನ ಆಕಾರದಲ್ಲಿ ಐತಿ. ಈ ರೀತಿ ಪಿರಾಮಿಡ್ಡಿನ ಆಕಾರದಲ್ಲಿರ್ತಕ್ಕಂಥ ಶಿಖರ ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳಲ್ಲಿ ಇದನ್ನು ಕೂಡ ಒಂದು ಸ್ನೇಹಿತರೆ. ನೆಕ್ಸ್ಟ್, 1-5 ಗರ್ಭಗೃಹಗಳು. ಹೊಯ್ಸಳರು 1-5 ಗರ್ಭಗೃಹಗಳನ್ನೊಳಗೊಂಡಿರ್ತಕ್ಕಂಥ ದೇವಸ್ಥಾನಗಳು ಕಟ್ತಿದ್ರು. 1 ಗರ್ಭಗೃಹ ಇತ್ತು ಅಂತಂದ್ರೆ ಏಕಕೂಟ ದೇವಸ್ಥಾನ ಅಂತ ಕರಿತಿದ್ರು. 2 ಗರ್ಭಗೃಹ ಇದ್ರ ದ್ವಿಕೂಟ, 3 ಗರ್ಭಗೃಹ ಇದ್ರ ತ್ರಿಕೂಟ, ಈ ರೀತಿ ದೇವಸ್ಥಾನಗಳು ಕಟ್ತಿದ್ರು ಸ್ನೇಹಿತರೆ. ಓಕೆ, ಕಲ್ಯಾಣ ಚಾಲುಕ್ಯರು ಕೇವಲ 3 ಗರ್ಭಗೃಹವರೆಗಿನ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರ ಹೊಯ್ಸಳರು 5 ಗರ್ಭಗೃಹದವರೆಗಿನ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಓಕೆ, ಹೊಯ್ಸಳರು 100ಕ್ಕೂ ಹೆಚ್ಚು ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ 100ಕ್ಕೂ ಹೆಚ್ಚು ದೇವಾಲಯಗಳನ್ನ ನಿರ್ಮಾಣ ಮಾಡಿರಲ್ರಿ, ಇದ್ರೊಳಗ ತ್ರಿಕೂಟ ದೇವಾಲಯಗಳ ಹೆಚ್ಚಿಗೆ ಇರುವಂತದ್ದು. ಹೊಯ್ಸಳರು ಹೆಚ್ಚು ಯಾವ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ರಿ, ಹೆಚ್ಚಿಗೆ ತ್ರಿಕೂಟ ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಂದ್ರೆ 3 ಗರ್ಭಗೃಹ ಇರುವಂತ ದೇವಾಲಯಗಳೇ ಹೆಚ್ಚಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಇವರು ಗುಹಾಂತರ ದೇವಾಲಯಗಳನ್ನ ನಿರ್ಮಾಣ ಮಾಡಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ವಾಸ್ತುಶಿಲ್ಪಕ್ಕೆ ಬಳಪದ ಕಲ್ಲುಗಳನ್ನ ಬಳಕೆ ಮಾಡ್ತಿದ್ರು. ಅಂದ್ರ ಯಾವುದೇ ಒಂದು ದೇವಸ್ಥಾನ ಕಟ್ಟಬೇಕಾಗಿತ್ತು ಅಂತಂದ್ರೆ ಆ ಕಟ್ಟಡಕ್ಕ ಬಳಪದ ಕಲ್ಲುಗಳನ್ನ ಬಳಕೆ ಮಾಡ್ತಿದ್ರು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಆಗ್ಲೇ ಹೇಳ್ದಂಗ ಅಲಂಕಾರಿಕ ಸೂಕ್ಷ್ಮ ಕೆತ್ತನೆಗಳು ಇರ್ತಿದ್ವು. ನೆಕ್ಸ್ಟ್, 1 ಗರ್ಭಗೃಹ ಇತ್ತು ಅಂತಂದ್ರೆ ಅದನ್ನ ಏಕಕೂಟ ಅಂತ, 2 ಗರ್ಭಗೃಹ ಇದ್ರ ದ್ವಿಕೂಟ ಅಂತ ಕರೆಯಲಾಗ್ತಿತ್ತು. ಇದೇ ರೀತಿ 5 ಗರ್ಭಗೃಹ ಇದ್ರ ಪಂಚಕೂಟ ದೇವಸ್ಥಾನ ಅಂತ ಕರೀತಿದ್ರು ಸ್ನೇಹಿತರೆ. ನೆಕ್ಸ್ಟ್ ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಏಕಕೂಟ ದೇವಾಲಯಗಳು, ಅಂದ್ರೆ ಒಂದೇ ಗರ್ಭಗೃಹ ಇರುವಂತ ದೇವಸ್ಥಾನಗಳ ಬಗ್ಗೆ ನೋಡೋದಾದ್ರೆ ಬೇಲೂರು ಚನ್ನಕೇಶವ ದೇವಾಲಯ, ಅಮೃತಾಪುರದ ಅಮೃತೇಶ್ವರ ದೇವಾಲಯ, ಹರಿಹರದ ಹರಿಹರೇಶ್ವರ ದೇವಾಲಯ, ಕೋರಮಂಗಲದ ಕೈಬಟೇಶ್ವರ ದೇವಾಲಯ. ಇವು ಹೊಯ್ಸಳರು ನಿರ್ಮಾಣ ಮಾಡಿರುವಂತ ಏಕಕೂಟ ದೇವಾಲಯಗಳು. ನೆಕ್ಸ್ಟ್, ದ್ವಿಕೂಟ ದೇವಾಲಯಗಳು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬಳ್ಳಿಗಾವಿಯ ಕಲ್ಲೇಶ್ವರ ದೇವಾಲಯ, ಚನ್ನಗಿರಿಯ ಕಲ್ಲೇಶ್ವರ ದೇವಾಲಯ. ಇವಿಷ್ಟು ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥ ದ್ವಿಕೂಟ ದೇವಾಲಯಗಳ ಸ್ನೇಹಿತರೆ. ನೆಕ್ಸ್ಟ್, ತ್ರಿಕೂಟ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ. ಈ ದೇವಾಲಯದೊಳಗ ಕೇಶವ, ಜನಾರ್ದನ, ವೇಣುಗೋಪಾಲ ಈ ರೀತಿ 3 ಗರ್ಭಗೃಹಗಳು ಇರುವಂತದ್ದು ಸ್ನೇಹಿತರೆ. ಈ ದೇವಾಲಯವನ್ನ ಸೋಮದಂಡ ನಾಯಕ ಕಟ್ಟಿಸಿರ್ತಕ್ಕಂಥದ್ದು. ಓಕೆ. ನೆಕ್ಸ್ಟ್, ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯ, ಬೆಳವಾಡಿಯ ವೀರನಾರಾಯಣ ದೇವಾಲಯ, ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯ, ಬಸರಾಳು ಮಲ್ಲಿಕಾರ್ಜುನ ದೇವಾಲಯ, ನಾಗಮಂಗಲ ಸೌಮ್ಯಕೇಶವ ದೇವಾಲಯ. ಇವಿಷ್ಟು ಹೊಯ್ಸಳರು ಕಟ್ಟಿಸಿರ್ತಕ್ಕಂಥ ತ್ರಿಕೂಟ ದೇವಾಲಯಗಳು. ನೆಕ್ಸ್ಟ್, ಚತುಷ್ಟಕ ದೇವಾಲಯಗಳು ಅಂದ್ರೆ 4 ಗರ್ಭಗೃಹ ಇರುವಂತ ದೇವಾಲಯಗಳು. ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ. ಈ ದೇವಾಲಯದೊಳಗೆ ನೋಡ್ರಿ ಲಕ್ಷ್ಮಿ, ವಿಷ್ಣು, ಕಾಳಿ, ಭೂತನಾಥ ಗರ್ಭಗೃಹಗಳು ಅಥವಾ ಗರ್ಭಗುಡಿಗಳು ಇರುವಂತದ್ದು ಸ್ನೇಹಿತರೆ. ಓಕೆ, ಇದು ಚತುಷ್ಟಕ ದೇವಾಲಯ. ನೆಕ್ಸ್ಟ್, ಪಂಚಕೂಟ ದೇವಾಲಯಗಳು ಗೋವಿಂದಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ, ಕಂಬದಹಳ್ಳಿಯ ಜೈನ ದೇವಾಲಯ. ಈ ಕಂಬದಹಳ್ಳಿಯ ಜೈನ ದೇವಾಲಯದೊಳಗ ಈಶನ ಲಿಂಗ, ವಾಮದೇವನ ಲಿಂಗ, ಆಮೇಲೆ ಸದೋಜಾತ ಲಿಂಗ, ಅಘೋರೇಶ್ವರ ಲಿಂಗ, ತತ್ಪುರುಷ ಲಿಂಗ, ಈ ರೀತಿ 5 ಗರ್ಭಗುಡಿಗಳು ಇರುವಂತದ್ದು ಸ್ನೇಹಿತರೆ. ನೋಡ್ರಿ, ಇವಿಷ್ಟು ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಟಕ ಮತ್ತು ಪಂಚಕೂಟ ಗರ್ಭಗೃಹ ಹೊಂದಿರತಕ್ಕಂಥ ದೇವಾಲಯಗಳ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ವಿಷ್ಣುವರ್ಧನ ನಿರ್ಮಿಸಿದ 5 ವಿಜಯನಾರಾಯಣ ದೇವಾಲಯಗಳ ಬಗ್ಗೆ ನೋಡೋದಾದ್ರೆ ಒಟ್ಟು 5 ವಿಜಯನಾರಾಯಣ ದೇವಾಲಯಗಳನ್ನ ಈ ವಿಷ್ಣುವರ್ಧನ ಹೊಯ್ಸಳರ ಅರಸನಾದ ವಿಷ್ಣುವರ್ಧನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬೇಲೂರು, ತಲಕಾಡು, ಮೇಲುಕೋಟೆ, ತೊಂಡೂರು, ಗದಗ್ ಈ ರೀತಿ 5 ಸ್ಥಳಗಳಲ್ಲಿ 5 ವಿಜಯನಾರಾಯಣ ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೋಡ್ರಿ, ಬೇಲೂರಿನಲ್ಲಿರುವಂತದ್ದು ವಿಜಯನಾರಾಯಣ ದೇವಾಲಯ, ತಲಕಾಡಿನಲ್ಲಿರುವಂತದ್ದು ಕೀರ್ತಿ ನಾರಾಯಣ ದೇವಾಲಯ, ಮೇಲುಕೋಟೆ ಚಲುವನಾರಾಯಣ ದೇವಾಲಯ,
ತೊಂಡೂರು ವೀರನಾರಾಯಣ ದೇವಾಲಯ, ಗದಗ ವಿಜಯನಾರಾಯಣ ದೇವಾಲಯ. ಈ ರೀತಿ 5 ವಿಜಯನಾರಾಯಣ ದೇವಾಲಯಗಳ ವಿಷ್ಣುವರ್ಧನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಹೊಯ್ಸಳರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳ ಬಗ್ಗೆ ನೋಡೋದಾದ್ರೆ, ಅಂದ್ರ ಹೊಯ್ಸಳರು ಯಾವ್ಯಾವ ಸ್ಥಳಗಳಲ್ಲಿ ದೇವಾಲಯಗಳ ಕಟ್ಟಿಸಿದ್ರು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಹಳೆಬೀಡು, ಬೇಲೂರು ಇವೆರಡು ಹಾಸನ ಜಿಲ್ಲೆಯೊಳಗೆ ಬರುವಂತಹ ಪ್ರದೇಶಗಳ. ನೆಕ್ಸ್ಟ್ ಮೈಸೂರು ಜಿಲ್ಲೆಯ ಸೋಮನಾಥಪುರ. ಇವಿಷ್ಟು ಹೊಯ್ಸಳರ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳ ಸ್ನೇಹಿತರ. ಅದರೊಳಗೆ ಪ್ರಮುಖ ದೇವಾಲಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಯಾಕಂದ್ರೆ ಈ ದೇವಾಲಯಗಳ ಬಗ್ಗೆ ಎಕ್ಸಾಮ್ದೊಳಗ ಪ್ರಶ್ನೆಗಳು ಬರ್ತಾ ಇರ್ತಾವ. ಓಕೆ, ಅದರೊಳಗ ಬೇಲೂರಿನ ಚನ್ನಕೇಶವ ದೇವಾಲಯ, ಈ ದೇವಾಲಯದ ಕುರಿತು ಇನ್ ಡಿಟೇಲ್ ಮಾಹಿತಿ ನೋಡೋಣ ಸ್ನೇಹಿತರೆ. ಈ ದೇವಸ್ಥಾನ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಐತಿ ಸ್ನೇಹಿತರೆ. ಇದು ಹೇಮಾವತಿ ನದಿಯ ಉಪನದಿಯಾದ ಯುಗಚಿ ನದಿಯ ದಡದಲ್ಲಿರುವಂಥದ್ದು, ಅಂದ್ರೆ ದಂಡೆಯ ಮೇಲೆ ಇರುವಂಥದ್ದು. ಯುಗಚಿ ನದಿಯ ದಂಡೆಯ ಮೇಲೆ ಬೇಲೂರಿನಲ್ಲಿರುವಂಥದ್ದು. ಇಲ್ಲಿ ಚನ್ನಕೇಶವ ದೇವಾಲಯ ಇರುವಂಥದ್ದು. ಓಕೆ, ಈ ದೇವಾಲಯವನ್ನ ಕೇಶವ ದೇವಾಲಯ ಅಥವಾ ವಿಜಯನಾರಾಯಣ ದೇವಾಲಯ ಅಂತ ಕರೀತಾರ. ಕೇಶವ ದೇವಾಲಯ ಅಂತಲೂ ಕರೀತಾರ, ವಿಜಯನಾರಾಯಣ ದೇವಾಲಯ ಅಂತಲೂ ಕೂಡ ಕರೀತಾರ ಸ್ನೇಹಿತರ. ಓಕೆ, ಈ ದೇವಾಲಯವನ್ನ ವಿಷ್ಣುವರ್ಧನನು ಚೋಳರ ತಲಕಾಡು ಕದನದ ವಿಜಯ ಮತ್ತು ವೈಷ್ಣವ ಧರ್ಮ ಸ್ವೀಕರಿಸಿದ ನೆನಪಿಗಾಗಿ ಕ್ರಿಸ್ತಶಕ 1117ರಲ್ಲಿ ನಿರ್ಮಿಸಿದ ಸ್ನೇಹಿತರ. ಓಕೆ, ಈ ದೇವಾಲಯ ವಿಷ್ಣುವರ್ಧನ ತಲಕಾಡು ಕದನದ ವಿಜಯ, ಆಮೇಲೆ ಆತ ವೈಷ್ಣವ ಧರ್ಮ ಸ್ವೀಕರಿಸಿದ ನೆನಪಿಗಾಗಿ ಕ್ರಿಸ್ತಶಕ 1117ರಲ್ಲಿ ನಿರ್ಮಿಸಿದ ಸ್ನೇಹಿತರ. ಓಕೆ, ವಿಷ್ಣುವರ್ಧನ ತನ್ನ ಇಷ್ಟ ದೇವನಾದ ಶ್ರೀ ವಿಷ್ಣುಗಾಗಿ ಈ ಆಲಯವನ್ನ ಅಂದ್ರೆ ದೇವಾಲಯವನ್ನ ನಿರ್ಮಿಸಿ ತನ್ನ ವಿಜಯವನ್ನ ಚನ್ನಕೇಶವನಿಗೆ ಅರ್ಪಿಸಿ ಅನೇಕ ದಾನ ಧರ್ಮಗಳನ್ನ ನೆರವೇರಿಸಿದ ಸ್ನೇಹಿತರೆ. ತನ್ನ ಏನು ತಲಕಾಡು ವಿಜಯ ಅಥವಾ ತಲಕಾಡು ಕದನದ ಗೆಲುವು ಏನದಲ್ರಿ, ಆ ಗೆಲುವು ಚನ್ನಕೇಶವನಿಗೆ ಅಂದ್ರೆ ವಿಷ್ಣುವಿಗೆ ಅರ್ಪಿಸಿದನು ಸ್ನೇಹಿತರೆ. ಅರ್ಪಿಸಿ ಅನೇಕ ದಾನ ಧರ್ಮಗಳನ್ನ ನೆರವೇರಿಸಿದನು ಸ್ನೇಹಿತರೆ. ಮೊದಲನೇ ನರಸಿಂಹ ಮತ್ತು ಎರಡನೇ ಬಲ್ಲಾಳ ಈ ದೇವಾಲಯದ ಆವರಣಗಳನ್ನ ಕಲ್ಲಿನ ವೇದಿಕೆಗಳಿಂದ ಮುಚ್ಚಿದ್ರು. ಇವರು ಈಶಾನ್ಯ ದಿಕ್ಕಿನಲ್ಲಿ ವಾಸುದೇವ ತೀರ್ಥ ಅಂತನ್ನೋ ಕಲ್ಯಾಣಿ ಮತ್ತು ಮಂಟಪಗಳನ್ನ ಕಟ್ಟಿಸಿದ್ರು ಸ್ನೇಹಿತರೆ. ಈ ಮೊದಲನೇ ನರಸಿಂಹ ಮತ್ತು ಎರಡನೇ ಬಲ್ಲಾಳನ ಕಾಲದಲ್ಲಿ ಈ ರೀತಿ ದೇವಸ್ಥಾನದ ಅಭಿವೃದ್ಧಿ ಆಯ್ತು ಸ್ನೇಹಿತರೆ. ಓಕೆ, ಎರಡನೇ ನರಸಿಂಹ ಮತ್ತು ಸೋಮೇಶ್ವರರು ಇನ್ನಿತರ ಭಾಗಗಳನ್ನ ಸೇರಿಸಿದ್ರು ಸ್ನೇಹಿತರೆ. ಒಬ್ಬನೇ ಸಂಪೂರ್ಣವಾಗಿ ಈ ದೇವಸ್ಥಾನ ಕಟ್ಟಿಸ್ಲಿಲ್ರಿ ಸ್ನೇಹಿತರೆ. 3-4 ಅರಸರು ಈ ದೇವಾಲಯದ ಒಂದೊಂದೇ ಭಾಗಗಳನ್ನ ಅಭಿವೃದ್ಧಿಗೊಳಿಸಿದ್ರು. ಓಕೆ, ಈ ದೇವಾಲಯದ ಮಹಾದ್ವಾರದ ಮೇಲೆ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾದ ಎತ್ತರವಾದ ಗೋಪುರ ಅದ ಸ್ನೇಹಿತರೆ. ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗುವಂತ ಎತ್ತರ ಗೋಪುರ ಇರುವಂತದ್ದು. ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ವಿಷ್ಣುವರ್ಧನ ಕಟ್ಟಿಸಬೇಕಾದ್ರೆ ಈ ದ್ರಾವಿಡ ಶೈಲಿಯ ಎತ್ತರವಾದ ಗೋಪುರ ಇರಲಿಲ್ಲ, ಮಹಾದ್ವಾರದ ಮೇಲೆ ಗೋಪುರ ಇರಲಿಲ್ಲ. ಈ ಗೋಪುರವನ್ನ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಓಕೆ, ಈ ದೇವಾಲಯ ಜಕಣಾಚಾರಿ ಮತ್ತು ಅವನ ಮಗ ಡಂಕಣಾಚಾರಿ ಕಟ್ಟಿಸಿದ್ರು ಅಂತ ಹೇಳಲಾಗ್ತದ. ಆದ್ರೆ ಇದಕ್ಕ ಸ್ಪಷ್ಟ ಮಾಹಿತಿ ದೊರಕಿಲ್ಲ ಸ್ನೇಹಿತರೆ. ಈ ಜಕಣಾಚಾರಿ ಮತ್ತು ಆತನ ಮಗ ಡಂಕಣಾಚಾರ್ಯ ಈ ದೇವಾಲಯ ಕಟ್ಟಿಸಿದ್ರು ಅಂತನ್ನಕ ಸ್ಪಷ್ಟ ಐತಿಹಾಸಿಕ ಮಾಹಿತಿಗಳು ದೊರಕಿಲ್ಲ ಸ್ನೇಹಿತರೆ. ಓಕೆ, ವಿಷ್ಣುವರ್ಧನನ ಬೇಲೂರು ಶಿಲ್ಪಿಗಳ ಹೆಸರು ತಿಳಿದು ಬರ್ತದ. ವಿಷ್ಣುವರ್ಧನನ ಬೇಲೂರು ಶಿಲ್ಪಿಗಳ ಹೆಸರು ತಿಳಿದು ಬರ್ತದ ಸ್ನೇಹಿತರೆ. ಅಂದ್ರೆ ಈ ಚನ್ನಕೇಶವ ದೇವಾಲಯದ ಮೇಲೆ ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿಗಳ ಹೆಸರು ತಿಳಿದು ಬರ್ತದ ಸ್ನೇಹಿತರೆ. ಶಿಲ್ಪಿಗಳು ತಾವು ನಿರ್ಮಿಸಿದ ಶಿಲ್ಪಿಗಳ ಕೆಳಭಾಗದಲ್ಲಿ ತಮ್ಮ ತಮ್ಮ ಹೆಸರುಗಳನ್ನ ಕೆತ್ತಿರುವಂತದ್ದು. ಅವರುಗಳಲ್ಲಿ ಮುಖ್ಯವಾದವರು ಯಾರ್ಯಾರು ಅಂತಂದ್ರೆ ದಾಸೋಜ ಮತ್ತು ಅವನ ಮಗ ಚಾವಣ. ಈ ಚನ್ನಕೇಶವ ದೇವಾಲಯ ಮೂರ್ತಿಯನ್ನ ಕೆತ್ತನೆ ಮಾಡಿರ್ತಾರೆ. ಅಂದ್ರೆ ಈ ಹೊರಗೋಡೆಗಳ ಮೇಲೆ ಅಲಂಕಾರಿಕ ಮೂರ್ತಿಗಳನ್ನು ಕೆತ್ತನೆ ಮಾಡ್ತಾರಲ್ರಿ, ಆ ಮೂರ್ತಿ ಕೆತ್ತನೆ ಮಾಡಿದರ ಕೆಳಗ ಆ ಶಿಲ್ಪಿಗಳು ಅವರವರ ಹೆಸರು ಬರೆದುಕೊಂಡಿರ್ತಕ್ಕಂಥದ್ದು. ಅವರುಗಳಲ್ಲಿ ದಾಸೋಜ, ಆತನ ಮಗ ಚಾವಣ ಅಥವಾ ಚವನ ಬಹುಮುಖ್ಯವಾದವರುಗಳ ಸ್ನೇಹಿತರೆ. ಕನ್ನಡದ ಕವಿ DVG ಅವರ ಅಂತಪುರದ ಗೀತೆಗಳ ಈ ದೇವಾಲಯದ ಕುರಿತಿರುವ ರಚನೆಗಳಾಗಿರುವಂತದ್ದು ಸ್ನೇಹಿತರೆ. ಓಕೆ, ಇದಿಷ್ಟು ಚನ್ನಕೇಶವ ದೇವಾಲಯದ ಕುರಿತು ಮಾಹಿತಿ. ನೆಕ್ಸ್ಟ್ ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯ. ಈ ದೇವಾಲಯವನ್ನ 1ನೇ ನರಸಿಂಹನ ಕಾಲದಲ್ಲಿ ಆತನ ದಂಡನಾಯಕನಾದ ಕೇತಮಲ್ಲನು ಕ್ರಿಸ್ತಶಕ 1140ರಲ್ಲಿ ನಿರ್ಮಾಣ ಮಾಡಿದನು ಸ್ನೇಹಿತರೆ.
ಈ ದೇವಸ್ಥಾನ 1ನೇ ನರಸಿಂಹನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. 1ನೇ ನರಸಿಂಹನ ದಂಡನಾಯಕ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಓಕೆ, ಈ ದೇವಸ್ಥಾನ 5 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿಯ ಮೇಲೆ ಪೂರ್ವಕ್ಕೆ ಮುಖ ಮಾಡಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ಈ ದೇವಸ್ಥಾನ ಪೂರ್ವಕ್ಕೆ ಮುಖ ಮಾಡಿ ನಿರ್ಮಿಸಿರ್ತಕ್ಕಂಥ ಅಥವಾ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನವಾಗಿರುವಂಥದ್ದು. ಈ ದೇವಾಲಯ ದ್ವಿಕೂಟ ದೇವಾಲಯವಾಗಿದೆ. ಅಂದ್ರೆ 2 ಗರ್ಭಗೃಹಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುವಂಥದ್ದು. ಈ ದೇವಾಲಯ ಚಾಲುಕ್ಯ ಹೊಯ್ಸಳ ಶೈಲಿಗಳ ಸಮ್ಮೇಳನವಾಗಿರ್ತಕ್ಕಂಥದ್ದು. ಚಾಲುಕ್ಯ ಮತ್ತು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯನ್ನ ಮಿಶ್ರಣ ಮಾಡಿ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಈ ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯವನ್ನ ಫರ್ಗ್ಯೂಸನ್ ಅವರು ವಾಸ್ತುಶಿಲ್ಪದ ಅನರ್ಘ್ಯ ರತ್ನ ಅಂತ ಕರೆದಿರತಕ್ಕಂಥದ್ದು. ವಾಸ್ತುಶಿಲ್ಪದ ಅನರ್ಘ್ಯ ರತ್ನ ಅಂತ ಕರೆದಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್, ಸೋಮನಾಥಪುರದ ಕೇಶವ ದೇವಾಲಯ. ಈ ದೇವಾಲಯ 3ನೇ ನರಸಿಂಹನ ದಂಡನಾಯಕನಾದ ಸೋಮ ಅಂತನ್ನವನಿಂದ ಕ್ರಿಸ್ತಶಕ 1270 ಸುಮಾರಿನಲ್ಲಿ ನಿರ್ಮಾಣ ಮಾಡಲಾಯಿತು. ಈ ಸೋಮನಾಥಪುರದ ಕೇಶವ ದೇವಾಲಯ ನಿರ್ಮಾಣ ಮಾಡಿದವರು ಯಾರೇ? 3ನೇ ನರಸಿಂಹನ ದಂಡನಾಯಕನಾದ ಸೋಮ ದಂಡನಾಯಕ ಸ್ನೇಹಿತರ. ಓಕೆ, ಕ್ರಿಸ್ತಶಕ 1270 ಸುಮಾರಿನಲ್ಲಿ ಈ ದೇವಾಲಯ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅಂದ್ರೆ ಕಟ್ಟಿಸಿರ್ತಕ್ಕಂಥದ್ದು. ಓಕೆ, ಈ ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕುಟ ದೇವಾಲಯವಾಗಿರ್ತಕ್ಕಂಥದ್ದು ಸ್ನೇಹಿತರ. ಅಂದ್ರೆ 3 ಗರ್ಭಗೃಹಗಳುಳ್ಳ ದೇವಸ್ಥಾನವಾಗಿರ್ತಕ್ಕಂಥದ್ದು. ಈ ದೇವಾಲಯವು ನಕ್ಷತ್ರಾಕಾರದ ಗೋಪುರಗಳಿಂದ ಮತ್ತು ಲಾವಣ್ಯಪೂರ್ಣ ಶಿಲ್ಪ ಕೃತಿಗಳಿಂದ ಕೂಡಿರ್ತಕ್ಕಂಥದ್ದು. ಈ ದೇವಾಲಯ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದಿಷ್ಟು ಸೋಮನಾಥಪುರದ ಕೇಶವ ದೇವಾಲಯ. ನೆಕ್ಸ್ಟ್, ಅಮೃತೇಶ್ವರ ದೇವಾಲಯ. ಅಮೃತಪುರದ ಅಮೃತೇಶ್ವರ ದೇವಾಲಯ ಇದನ್ನ ಇಮ್ಮಡಿ ಬಲ್ಲಾಳನ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತಶಕ 1196ರಲ್ಲಿ ಅಮೃತೇಶ್ವರ ಅಂತನ್ನೋ ದಂಡನಾಯಕ ಕಟ್ಟಿಸಿರ್ತಕ್ಕಂಥದ್ದು. ಓಕೆ, ಅಮೃತಪುರ ಎಲ್ಲಿ ಬರ್ತದ್ರೆ? ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಬರುವಂತ ಒಂದು ಪ್ರದೇಶ. ಈ ಪ್ರದೇಶದೊಳಗ ಅಮೃತೇಶ್ವರ ದೇವಾಲಯ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ದೇವಾಲಯದ ಶಿಲ್ಪಿ ಮಲ್ಲಿತಮ್ಮ ಸ್ನೇಹಿತರೆ. ಈ ದೇವಾಲಯದ ಶಿಲ್ಪಿ ಮಲ್ಲಿತಮ್ಮ. ಓಕೆ, ನೆಕ್ಸ್ಟ್, ನುಗ್ಗೇಹಳ್ಳಿ ಲಕ್ಷ್ಮೀ ನರಸಿಂಹ ದೇವಾಲಯ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ದೇವಾಲಯವನ್ನ ಸೋಮೇಶ್ವರನ ಆಳ್ವಿಕೆಯ ಕಾಲದಲ್ಲಿ ಸೋಮಣ್ಣ ಅಂತನ್ನೋ ದಂಡನಾಯಕನೆಂಬುವನು 1249ರಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ನೆಕ್ಸ್ಟ್, ಯುನೆಸ್ಕೋ ಪಾರಂಪರಿಕ ಪಟ್ಟಿಯ ಬಗ್ಗೆ ನೋಡೋಣ ಸ್ನೇಹಿತರೆ. 2023 ಸೆಪ್ಟೆಂಬರ್ನಲ್ಲಿ ಹೊಯ್ಸಳರ ದೇವಾಲಯಗಳ ಸಮೂಹವನ್ನ ಸಾಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್ ಎಂಬ ಹೆಸರಿನಲ್ಲಿ ಭಾರತದ 42ನೇ ಯುನೆಸ್ಕೋ ಪಾರಂಪರಿಕ ಸ್ಥಳವಾಗಿ ಘೋಷಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳ ಈ ಪಟ್ಟಿಯಲ್ಲಿ ಸೇರಿರುವಂತವು. ಓಕೆ, ಇದು ಕರ್ನಾಟಕದ 4ನೇ ವಿಶ್ವ ಪಾರಂಪರಿಕ ಸ್ಥಳವಾಗಿದೆ. ಈ ಹೊಯ್ಸಳರ ದೇವಾಲಯಗಳ ಕರ್ನಾಟಕದ 4ನೇ ವಿಶ್ವ ಪಾರಂಪರಿಕ ಸ್ಥಳವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಹೊಯ್ಸಳರು ಅನೇಕ ಬಸದಿಗಳನ್ನು ಕೂಡ ನಿರ್ಮಿಸಿರ್ತಕ್ಕಂಥದ್ದು. ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಸವತಿ ಗಂಧವಾರಣ ಬಸದಿಯನ್ನ ಶ್ರವಣ ಬೆಳಗೋಳದಲ್ಲಿ ನಿರ್ಮಿಸಿದಳು ಸ್ನೇಹಿತರೆ. ಓಕೆ, ಇದಿಷ್ಟು ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಮಾಹಿತಿಯಾಗಿತ್ತು. ಓಕೆ, 39ನೇ ಪ್ರಶ್ನೆ, ಹಳೆಬೀಡು ಬೇಲೂರುಗಳಲ್ಲಿನ ದೇವಾಲಯಗಳನ್ನ ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಯಾರೇ? ಆಪ್ಷನ್ ಡಿ ಸರಿಯಾದ ಉತ್ತರ, ಹೊಯ್ಸಳರು. ಹಳೆಬೀಡು ಮತ್ತು ಬೇಲೂರಿನಲ್ಲಿರುವ ದೇವಾಲಯಗಳನ್ನ ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 40ನೇ ಪ್ರಶ್ನೆ, ಮೈಸೂರು ಜಿಲ್ಲೆಯ ಸೋಮನಾಥಪುರ ದೇವಾಲಯವನ್ನ ಯಾವ ವಾಸ್ತುಶಿಲ್ಪಿಯ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ? ಯಾವ ವಾಸ್ತುಶಿಲ್ಪಿಯ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ರಿ? ಆಪ್ಷನ್ ಬಿ, ಹೊಯ್ಸಳ ಶೈಲಿ ಸ್ನೇಹಿತರೆ. ಆಕ್ಚುಲಿ ಹೊಯ್ಸಳರು ಅಂತ ಕೊಟ್ರೆ, ಅವ್ರವ್ರ ಹೆಸರು ಕೊಟ್ರ ಹೊಯ್ಸಳ ಶೈಲಿ ಅಂತ ಬರ್ಬೇಕಿಲ್ಲಿ. ಹೊಯ್ಸಳ ಶೈಲಿ ಅಥವಾ ಹೊಯ್ಸಳರು ಈ ಸೋಮನಾಥಪುರದ ದೇವಾಲಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 41ನೇ ಪ್ರಶ್ನೆ, ಬೇಲೂರಿನಲ್ಲಿದ್ದ ಪ್ರಸಿದ್ಧವಾದ ದೇವಸ್ಥಾನ ಯಾವುದು? ಬೇಲೂರಿನಲ್ಲಿದ್ದ ಪ್ರಸಿದ್ಧವಾದ ದೇವಸ್ಥಾನ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ, ಚನ್ನಕೇಶವ ದೇವಾಲಯ. ಬೇಲೂರಿನಲ್ಲಿದ್ದ ಪ್ರಸಿದ್ಧವಾದ ದೇವಸ್ಥಾನ
ಚನ್ನಕೇಶವ ದೇವಸ್ಥಾನ ಅಥವಾ ಚನ್ನಕೇಶವ ದೇವಾಲಯ. ನೆಕ್ಸ್ಟ್ 42ನೇ ಪ್ರಶ್ನೆ, ಬೇಲೂರು ಚನ್ನಕೇಶವ ಮಂದಿರವು ಏನು ತ್ರಿಕೂಟ ಮಂದಿರನೋ, ದ್ವಿಕೂಟ ಮಂದಿರನೋ, ಏಕಕೂಟ ಮಂದಿರನೋ, ಚತುಷ್ಕೂಟ ಮಂದಿರನೋ, ಯಾವ ವಿಧದ ಮಂದಿರ ಸ್ನೇಹಿತರೆ ಇದು? ಆಪ್ಷನ್ ಎ ಸರಿಯಾದ ಉತ್ತರ, ಏಕಕೂಟ ಮಂದಿರ. ಬೇಲೂರ ಚನ್ನಕೇಶವ ಮಂದಿರವು ಏಕಕೂಟ ಮಂದಿರವಾಗಿರುವಂತದ್ದು. ನೆಕ್ಸ್ಟ್ 43ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದು? ಹೊಯ್ಸಳ ಶೈಲಿಯ ಲಕ್ಷಣಗಳ ಬಗ್ಗೆ ಇನ್ ಡಿಟೇಲ್ ಎಕ್ಸ್ಪ್ಲೇನ್ ಮಾಡಿನ್ರಿ. ಆ ಎಕ್ಸ್ಪ್ಲೇನ್ ಒಳಗಡೆ ಈ ಉತ್ತರ ಕವರ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಆಪ್ಷನ್ ಎ ಏನ್ ಕೊಟ್ಟನ್ರಿ? ಅನೇಕ ಬೋರಿಗೆಯ ಕಮಾನುಗಳಂತ ಕೊಟ್ಟಾನ. ಇದು ಅದರದ್ದು ಲಕ್ಷಣ ಅಲ್ಲ. ಬಾಚು ತೊಲೆ ನಿಲಂಬಿತವಾದ ಮುಖಭಾಗ ಅಂತ ಅಲ್ಲ. ನಕ್ಷತ್ರಾಕಾರದ ಗರ್ಭಗುಡಿ. ಓಕೆ, ನಕ್ಷತ್ರಾಕಾರದ ತಳ ವಿನ್ಯಾಸದ ಮೇಲೆ ಗರ್ಭಗುಡಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಕರೆಕ್ಟ್ ಲಕ್ಷಣ ಅದ. ಬೃಹತ್ ವ್ಯಾಸದ ಗರ್ಭಗುಡಿ ಅಂತ ಇದು ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ನಕ್ಷತ್ರಾಕಾರದ ಗರ್ಭಗುಡಿ ಅಥವಾ ನಕ್ಷತ್ರಾಕಾರದ ತಳ ವಿನ್ಯಾಸದ ಮೇಲೆ ಕಟ್ಟಿಸಿರ್ತಕ್ಕಂಥ ಗರ್ಭಗುಡಿ. ಇದು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಲಕ್ಷಣ. ನೆಕ್ಸ್ಟ್ 44ನೇ ಪ್ರಶ್ನೆ, ಬೇಲೂರಿನ ಚನ್ನಕೇಶವ ಗುಡಿಯ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದ ಶಿಲ್ಪಿಗಳು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. 1ನೇದು ದಾಸೋಜ ಹಾಗೂ ಅವನ ಮಗ ಚಾವಣ. 2ನೇದು ಜಕಣಾಚಾರಿ ಹಾಗೂ ಅವನ ಮಗ ಡಕಣಾಚಾರಿ. 3ನೇ ದಾಸೋಜ ಹಾಗೂ ಮಲ್ಲಿಯಣ್ಣ. 4ನೇದು ಚಾವಣ ಹಾಗೂ ರೇವೋಜ. ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಯಾವ ಯಾವ ಶಿಲ್ಪಿಗಳ ಈ ಚನ್ನಕೇಶವ ಗುಡಿಯ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿರ್ತಕ್ಕಂಥದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ದಾಸೋಜ ಆತನ ಮಗ ಚಾವಣ, ಜಕಣಾಚಾರಿ ಆತನ ಮಗ ಡಕಣಾಚಾರಿ ಈ ದೇವಾಲಯದ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿರ್ತಕ್ಕಂಥ ಶಿಲ್ಪಿಗಳ ಸ್ನೇಹಿತರೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಈ ಕೆಳಗಿನವುಗಳ ಪೈಕಿ ಯಾವುದು ಅಥವಾ ಯಾವುವು ಹೊಯ್ಸಳರಿಂದ ನಿರ್ಮಿತವಾದ ದೇವಾಲಯಗಳು? ಇಲ್ಲಿ 3 ದೇವಾಲಯಗಳ ಹೆಸರು ಕೊಟ್ಟಾರ. ಈ 3 ದೇವಾಲಯಗಳಲ್ಲಿ ಯಾವ ದೇವಾಲಯ ಅಥವಾ ಯಾವ ಯಾವ ದೇವಾಲಯಗಳ ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. 1ನೇದು ಸೋಮನಾಥಪುರದ ಚನ್ನಕೇಶವ ದೇವಾಲಯ, ಐಹೊಳೆಯ ಲಾಡ್ಕಾನ್ ದೇವಾಲಯ, ಬೆಂಗಳೂರಿನ ಸೋಮೇಶ್ವರ ದೇವಾಲಯ. ಇದು ಮಾತ್ರ ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಸೋಮನಾಥಪುರದ ಚನ್ನಕೇಶವ ದೇವಾಲಯ ಮಾತ್ರ ಹೊಯ್ಸಳರ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ, 1 ಮಾತ್ರ. ನೆಕ್ಸ್ಟ್ 46ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಸ್ಥಳಗಳೊಂದಿಗೆ ಪಟ್ಟಿ 2ರಲ್ಲಿನ ಪ್ರಸಿದ್ಧ ದೇವಾಲಯಗಳನ್ನ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು. ಪಟ್ಟಿ 1ರಲ್ಲಿ ಸ್ಥಳಗಳ ಹೆಸರು ಕೊಟ್ಟಾರ, ಪಟ್ಟಿ 2ರಲ್ಲಿ ದೇವಸ್ಥಾನಗಳ ಹೆಸರು ಕೊಟ್ಟಾರ. ಯಾವ ಸ್ಥಳದಲ್ಲಿ ಯಾವ ದೇವಸ್ಥಾನ ಅದ ಅಂತ ಹೊಂದಿಸಿ ಬರಿಬೇಕು ಸ್ನೇಹಿತರೆ. ನೋಡ್ರಿ, ಮಹಾಬಲಿಪುರಂ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹಳೇಬೀಡು ಈಗಾಗಲೇ ನಾವು ಸ್ಟಡಿ ಮಾಡಿವಿ. ಹಳೇಬೀಡಿನಲ್ಲಿ ಯಾವ ದೇವಸ್ಥಾನ ಅದಾರಿ? ಹಳೇಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಅದ. ಓಕೆ ರೀ. ತಂಜಾವೂರು ನಮಗ್ ಗೊತ್ತಿಲ್ಲ. ಹಂಪಿಯ ಬಗ್ಗೆಯೂ ಗೊತ್ತದ, ಆದ್ರೆ ವಿಜಯನಗರ ಸಾಮ್ರಾಜ್ಯ ಚಾಪ್ಟರ್ ನಾವು ಕಂಪ್ಲೀಟ್ ಮಾಡಿಲ್ಲ ಸ್ನೇಹಿತರೆ. ಓಕೆ ರೀ. ಈ 1 ನೋಡ್ರಿ, ಆದಾಗ 3 ಬರ್ಬೇಕು. ಆ ಇಲ್ಲದ ಈ ಆದಾಗ ಮತ್ತೆ ಎಲ್ಲೆಲ್ಲಿ 3 ಅದಾವ್ರಿ? ಇಲ್ಲಿ ಒಂದೇ 3 ಅದ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಹಳೇಬೀಡಿನ ಬಗ್ಗೆ ಒಂದೇ ಆಪ್ಷನ್ ನಿಮ್ಗೆ ಗೊತ್ತಿತ್ತು ಅಂತಂದ್ರೂ ಕೂಡ ನೀವು ಆನ್ಸರ್ ಟಿಕ್ ಮಾಡಬಹುದು ಸ್ನೇಹಿತರೆ. ಅಂದ್ರೆ ನೋಡ್ರಿ, ಈಗ ಅಕ 4 ಮಹಾಬಲಿಪುರಂ ಕಡಲಕೆರೆ ದೇವಾಲಯದ. ಆದಾಗಿ ಅಂತೂ ಐತಿ. ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯ ಕರೆಕ್ಟ್ ಅದ. ಈದಾಗ ಏನದ? 2 ಅದ. ತಂಜಾವೂರು ಬೃಹದೇಶ್ವರ ದೇವಾಲಯ, ಈ ಸ್ಥಳದೊಳಗೆ ಈ ದೇವಾಲಯ ಅದ. ಈದಾಗ 1 ಹಂಪಿಯೊಳಗ ವಿಠ್ಠಲ ದೇವಾಲಯ ಅದ. ಓಕೆ ರೀ. ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ಇಲ್ಲಿಗೆ ದ್ವಾರ ಸಮುದ್ರದ ಹೊಯ್ಸಳರು ಚಾಪ್ಟರ್ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಓಕೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.